ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆ ಯೋಜನೆಯ ಟೆಂಡರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ನಡೆದಿದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಟೆಂಡರ್ಗೆ ಜೀವ ಸಿಕ್ಕಿರೋದು ಕೂಡ ಗೋಲ್ಮಾಲ್ ನಡೆದಿರೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಈ ಬಗ್ಗೆ ಒಂದು ಡೀಟೇಲ್ ಆದಂತಹ ರಿಪೋರ್ಟ್ ಇಲ್ಲಿದೆ ನೋಡಿ. ಮಾರ್ಕೊ ಪೋಲೋ ಬಸ್ ಖರೀದಿ ಸಂಬಂಧ ತನಿಖೆಗೆ ಮುಂದಾಗಿರೋ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಈಗ ಇನ್ನೊಂದು ಹಗರಣದಲ್ಲಿ ಸಿಲುಕಿಕೊಂಡಿದೆ. ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆ ಯೋಜನೆ ಟೆಂಡರ್ ನೀಡಿಕೆ ಸಂಬಂಧ ಕಿಕ್ ಬ್ಯಾಕ್ ಮಸಿಯನ್ನ ಹಂಚಿಕೊಂಡಿದೆ. ಈ ಕಿಕ್ ಬ್ಯಾಕ್ ನ ಹಿಂದೆ ಸಾರಿಗೆ ಸಚಿವ ಆರ್ ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಎಲ್ಲ ರಾಜ್ಯದ ಎಲ್ಲ ಬಗೆಯ ವಾಹನಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಸಲು ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆದಿತ್ತು. ಕಡಿಮೆ ಟೆಂಡರ್ ಬಿಡ್ ಮಾಡಿದ್ದ ಶಿಮ್ನೆಟ್ ಕಂಪನಿ ಪರವಾಗಿ ಟೆಂಡರ್ ಆಗಿತ್ತು. ಆದ್ರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮುರಿದು ಬಿದ್ದ ಬಳಿಕ ಟೆಂಡರ್ ಕೂಡ ಬದಲಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಜೀವ ಬಂದಿದೆ. 2013ರಲ್ಲೇ ಈ ಟೆಂಡರ್ಗೆ 5 ಬಾರಿ ತಿದ್ದುಪಡಿ ಆಗಿದೆ. ಒಂದೇ ಟೆಂಡರ್ಗೆ 5 ಬಾರಿ ತಿದ್ದುಪಡಿ ಆಗಿರೋದು ಅನುಮಾನ ಮೂಡಿಸಿದೆ. ಇನ್ನು ಶಿಮ್ನೆಟ್ ಕಂಪನಿಗೆ ಉದ್ದೇಶಪೂರ್ವಕವಾಗಿ ಅವಕಾಶ ನಿರಾಕರಣೆ ಆರೋಪ ಕೇಳಿಬಂದಿದೆ. ರೋಸ್ಮಾರ್ಟ್ ಟೆಕ್ನಾಲಜೀಸ್ ಮತ್ತು ಲಿಂಕ್ ಪಾಯಿಂಟ್ ಇನ್ಫ್ರಾಸ್ಟ್ರಕ್ಚರ್ ಗ್ರೂಪ್ ಕಂಪನಿಗಳು ಗುತ್ತಿಗೆ ಪ್ರಕಾರ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿಲ್ಲ. ಈ ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟಲ್ಲಿ ಭದ್ರತೆ ಇರೋದಿಲ್ಲ ಎಂದು ದೆಹಲಿ ಸಾರಿಗೆ ಆಯುಕ್ತರು ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ. ಅದೇ ರೀತಿ ಲಿಂಕ್ ಉತ್ಸವ್ ಕಂಪನಿ ಜೊತೆ ಮಾಡಿಕೊಂಡಿರೋ ಒಪ್ಪಂದವನ್ನ ಮಧ್ಯಪ್ರದೇಶ ಸರ್ಕಾರ ರದ್ದುಗೊಳಿಸಿದೆ. ಇಂತಹ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗಿದೆ. ಕಳಂಕಿತ ಕಂಪನಿಗಳ ಪರವಾಗಿ ಟೆಂಡರ್ ಓಪನ್ ಮಾಡಿರೋ ರಾಜ್ಯ ಸರ್ಕಾರದ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ರೋಸ್ಮಾರ್ಟ್ ಮತ್ತು ಲಿಂಕ್ ಪಾಯಿಂಟ್ ಕಂಪನಿಗಳು ಬೇರೆ ಕಂಪನಿಗಳು ಒಂದೇ ಸಮೂಹಕ್ಕೆ ಸೇರಿವೆ. ಈ 2 ಕಂಪನಿಗಳಿಗೂ ಒಬ್ಬರೇ ನಿರ್ದೇಶಕರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ರೋಸ್ಮಾರ್ಟ್ ಟೆಕ್ನಾಲಜೀಸ್, ಲಿಂಕ್ ಪಾಯಿಂಟ್ ಇನ್ಫ್ರಾಸ್ಟ್ರಕ್ಚರ್ ಗ್ರೂಪ್ ಕಂಪನಿಗಳ ವಿರುದ್ಧ ಆಲ್ ಇಂಡಿಯಾ ಮೋಟಾರ್ ವೆಹಿಕಲ್ ಸೆಕ್ಯೂರಿಟಿ ಅಸೋಸಿಯೇಷನ್ ದೂರು ಕೊಟ್ಟಿವೆ. ಆದ್ರೂ ಈ 2 ಕಂಪನಿಗಳ ಪರವಾಗಿಯೇ ರಾಜ್ಯ ಸರ್ಕಾರ ನಿಂತಿರೋದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆ ಯೋಜನೆ ಟೆಂಡರ್ನಲ್ಲಿ ನಡೆದಿದ್ಯಾ ಗೋಲ್ಮಾಲ್? ಇಷ್ಟೆಲ್ಲ ದೂರುಗಳು ಕೇಳಿಬಂದ್ರು ಇದೇ ಕಂಪನಿಗಳಿಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಳವಡಿಕೆ ಟೆಂಡರ್ ನೀಡಲು ರಾಜ್ಯ ಸರ್ಕಾರ ಉತ್ಸುಕವಾಗಿದೆ. ಅದರಲ್ಲೂ ಸಾರಿಗೆ ಸಚಿವ ಆರ್ ರಾಮಲಿಂಗಾರೆಡ್ಡಿ ಅವರು ಟೆಂಡರ್ ನೀಡಿಕೆಗೆ ಅತಿ ಉತ್ಸಾಹ ತೋರಿಸುತ್ತಿರೋದು ಕೂಡ ಭಾರಿ ಅನುಮಾನಗಳಿಗೆ ಕಾರಣವಾಗಿದೆ. ಜಿ ಮಹಂತೇಶ್, ಸುವರ್ಣ ನ್ಯೂಸ್.